ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಗುರು ಹಿರಿಯರೇ ಹಾಗೂ ನನ್ನ ತಮ್ಮಂದರೇ, ನಮ್ಮ ಮುಂದ ಈಗ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ಒಂದು ತಿಂಗಳ ಬರ್ತಾ ಇದೆ. ಆ ತಿಂಗಳ ರಂಜಾನ್ ತಿಂಗಳ ಇದೆ. ರಂಜಾನದ ಅರ್ಥ ಏನಪ್ಪಾ ಅಂದ್ರ ರಂಜಾನ್ ಸುಟ್ಟು ಹಾಕಿ ಬಿಡುವುದು. ಅಲ್ಲಾಹ ತಾಲಾ ಯಾವ ಮನುಷ್ಯ ಈ ತಿಂಗಳದೊಳಗ ರೋಜಾ ಇರುತ್ತಾನೆ ಒಂದು ತಿಂಗಳದು ಮತ್ತು ಮೇಲೆ ತರಾವಿ ನಮಾಜನ್ನು ಮಾಡುತ್ತಾನೆ ಮತ್ತೆ ಯಾವುದಾದ್ರೂ ಪುಣ್ಯದ ಕೆಲಸ ಮಾಡುತ್ತಾನೆ, ಅಲ್ಲಾಹ ತಾಲಾ ಆ ಕೆಲಸದ ಮುಖಾಂತರ ಆ ರೋಜೆದ ಮುಖಾಂತರ ಪ್ರತಿಯೊಂದು ಪಾಪವನ್ನು ಅಲ್ಲಾಹ ತಾಲಾ ಸುಟ್ಟು ಹಾಕುತ್ತಾನೆ. ಈ ರಂಜಾನ್ ತಿಂಗಳೊಳಗ 3 ಅಶ್ರ ಇದೆ. ಮೊದಲನೇದು ರಹಮತದ ಅಶ್ರ ಇದೆ. ಆ ರಹಮತದ ಅಶ್ರ ಅಲ್ಲಾಹ ತಾಲಾ ನಮಗೆ ಕೊಟ್ಟಾನ. ನಾವು ಅಲ್ಲಾಹನ ಸಮೀಪ ಆಗಬೇಕು. ಯಾವ ತರ ಅಲ್ಲಾಹನ ಸಮೀಪ ಆಗಬೇಕು? ಅಲ್ಲಾಹಗ ನಾವು ಪ್ರೀತಿಗೆ ಪಾಠ ಆಗಬೇಕು. ಮತ್ತೆ ಎರಡನೇದು ಮಗ್ಫಿರತದ ಅಶ್ರ ಇದೆ. ಮೂರನೇದು ನರಕದಲ್ಲಿಂದ ಮುಕ್ತಿ ಆಗುವುದು ಅಶ್ರ ಇದೆ. ಅಲ್ಲಾಹ ತಾಲಾ ಕುರಾನದಲ್ಲಿ ಅಲ್ಲಾಹ ತಾಲಾ ತನ್ನ ಪವಿತ್ರರಾದ ಗ್ರಂಥದಲ್ಲಿ ಹೇಳುತ್ತಾನೆ, ಶಹರು ರಮದಾನ್ ಅಲ್ಲದಿ ಉನ್ಜಿಲ ಫೀಹಿಲ್ ಕುರ್ಆನ್. ಈ ತಿಂಗಳ ಆ ತಿಂಗಳ ಇದೆ. ಈ ತಿಂಗಳದೊಳಗ ನಾನು ಪವಿತ್ರರಾದ ಗ್ರಂಥ ಕುರಾನಿ ಪಾಕ್ ನನ್ನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮ್ಯಾಗ ನಾನು ಇಳಿಸಿದೆ. ಅಲ್ಲಾಹ ತಾಲಾ ಬಹಳಷ್ಟು ನಬಿಗಳಿಗೆ ಬುಕ್ಕವನ್ನು ಕೊಟ್ಟ. ಈ ತಿಂಗಳದೊಳಗ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರಿಗೆ ಮೊದಲನೇ ರೋಜಾ ದಿವಸ ಕೆಲವೊಂದು ಸಹಿಫೆಗಳು ಇಳಿಸಿದ. ಇದೇ ತರ ಹಜರತ್ ಮೂಸಾ ಅಲೈಹಿಸ್ಸಲಾಮರ ಮ್ಯಾಗ ಅಲ್ಲಾಹ ತಾಲಾ ಈ 2ನೇ ರೋಜಾ ದಿವಸ ತೌರಾತ್ ಅನ್ನೋದು ಪವಿತ್ರರಾದಂತ ಗ್ರಂಥ ಕೊಟ್ಟ. ಇದೇ ತರ ಹಜರತ್ ದಾವೂದ್ ಅಲೈಹಿಸ್ಸಲಾಮರ ಮ್ಯಾಗ ಅಲ್ಲಾಹ ತಾಲಾ ಪವಿತ್ರರಾದಂತ ಜಬೂರ್ ಅನ್ನೋದು ಬುಕ್ಕ ಕೊಟ್ಟ. ಇದೇ ತರ ಹಜರತ್ ಈಸಾ ಅಲೈಹಿಸ್ಸಲಾಮರಿಗೆ 12ನೇ ರೋಜಾ ದಿವಸ ಪವಿತ್ರರಾದಂತ ಬುಕ್ಕ ಇಂಜೀಲನ್ನು ಕೊಟ್ಟ. ನಿಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲ್ಲಾಹ ತಾಲಾ 21ನೇ ರೋಜಾ ಸೋಮವಾರ ದಿವಸ ತಂದು ಪವಿತ್ರರಾದಂತ ಗ್ರಂಥವನ್ನು ಕೊಟ್ಟೆ ಕಳಿಸಿದ. ಈ ಕುರಾನ್ ಪಾಕದ ಹೆಚ್ಚಾನಕ್ಕೆ ಈ ತಿಂಗಳೊಳಗೆ ತಿಲಾವತ್ ಮಾಡಬೇಕು, ಓದಿಕೆ ಮಾಡಬೇಕು. ಹಜರತೆ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಈ ತಿಂಗಳೊಳಗ ಅಲ್ಲಾಹ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕುರಾನ್ ಪಾಕವನ್ನು ಹೇಳುತ್ತಿದ್ದರು. ಅಲ್ಲಾಹ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕುರಾನ್ ಪಾಕವನ್ನು ಕೇಳುತ್ತಿದ್ದರು. ಇದೇ ತರ ಮತ್ತ ಅಲ್ಲಾಹ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಿದ್ದರು, ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಕೇಳುತ್ತಿದ್ದರು. ಈ ತರ ಏನೈತಿ ಇಡೀ ರಂಜಾನ್ ನಡೆಯುತ್ತಿತ್ತು. ಅದ ಸುನ್ನತ್ ಏನೈತಿ, ನಮ್ಮ ಹುಫಾಜೆ ಕರಾಮ್ ಉಲಮಾಯೆ ಕರಾಮ್ ಇಲ್ಲಿವರೆಗಾದರೂ ಅದನ್ನು ಮಾಡ್ತಾ ಇದ್ದಾರೆ. ಹೆಚ್ಚಾನ ನಾವು ಕುರಾನ್ ಪಾಕದ ತಿಲಾವತ್ ಈ ತಿಂಗಳೊಳಗೆ ಮಾಡಬೇಕು. ಈ ತಿಂಗಳ ಬಹಳ ಪವಿತ್ರವಾದಂತಹ ತಿಂಗಳ ಇದೆ. ಯಾವ ಮನುಷ್ಯ ಒಂದು ಫರ್ಜ್ ನಮಾಜ್ ಈ ತಿಂಗಳೊಳಗೆ ಮಾಡುತ್ತಾನೆ, ಅಲ್ಲಾಹ ತಾಲಾ ಅವನಿಗೆ 70 ಫರ್ಜ್ ನಮಾಜ್ ಮಾಡುವಂತ ತೌಫೀಕನ್ನು ಮಾಡಿಕೊಡ್ತಾನೆ. ಅದರದ ಸವಾಬನ್ನು ಅಲ್ಲಾಹ ತಾಲಾ ಅವನ ಅಮಾಲದೊಳಗೆ ಬರುತ್ತಾನೆ. ಇದೇ ತರ ಯಾವ ಮನುಷ್ಯ ಈ ತಿಂಗಳದೊಳಗ ಒಂದು ಪುಣ್ಯದ ಕೆಲಸ ಮಾಡುತ್ತಾನೆ, ಅಲ್ಲಾಹ ತಾಲಾ ಅವನ ನಾಮೆ ಅಮಾಲದೊಳಗ 70 ಪುಣ್ಯ ಕೆಲಸ ಮಾಡುವಂತ ಸವಾಬನ್ನು ಬರೆಯುತ್ತಾನೆ. ಇದೇ ತರ ಯಾವ ಮನುಷ್ಯ ತರಾವಿ ನಮಾಜ್ ಮಾಡುತ್ತಾನೆ, ತರಾವಿ ನಮಾಜಿಂದ ಒಂದು ಸಲ ಅಲ್ಲಾಹನ ಮುಂದೆ ಬಾಗುತ್ತಾನೆ, ಹಣಿ ಹಚ್ಚುತ್ತಾನೆ, ಅಲ್ಲಾಹ ತಾಲಾ ಅವನಿಗೆ 1,500 ಪುಣ್ಯವನ್ನು ಅಲ್ಲಾಹ ತಾಲಾ ಬರೆಯುತ್ತಾನೆ. ಇದೇ ತರ ಯಾವ ಮನುಷ್ಯ ತರಾವಿ ನಮಾಜನ್ನು ಮಾಡುತ್ತಾನೆ, ಅಲ್ಲಾಹ ತಾಲಾ ಅವನ ಹೆಸರಿನಿಂದ ಸ್ವರ್ಗದೊಳಗ ಒಂದು ಮನೆಯನ್ನು ಕಟ್ಟುತ್ತಾನೆ. ಪ್ರತಿಯೊಂದು ಮನೆಯದ ಬಾಗಿಲ
60,000 ಬಾಗ್ಲ ಇದೆ. ಒಂದೊಂದು ಬಾಗಿಲದೊಳಗ ಅಲ್ಲಾಹ್ ತಾಲಾ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡಿಸಿ ತಯಾರು ಮಾಡುತ್ತಾನೆ. ಅಂತ ಬಾಗ್ಲ ಅಲ್ಲಾಹ್ ತಾಲಾ 60,000 ಬಾಗ್ಲ ಹಚ್ಚುತ್ತಾನೆ. ಇಂಥ ಶ್ರೇಷ್ಠವಂತ ಮನೆಯನ್ನು ಅಲ್ಲಾಹ್ ತಾಲಾ ಒಂದು ತರಾವಿ ನಮಾಜ್ ಮಾಡೋದ್ರಿಂದ ಅಲ್ಲಾಹ್ ತಾಲಾ ಕೊಡುತ್ತಾನೆ. ನಾವೆಲ್ಲರೂ ಹೆಚ್ಚಾನ ನಮಾಜ್ ತರಾವಿಂದು ಫಿಕರ್ ಮಾಡಬೇಕು. ಇವಾಗಿಲ್ಲ ಈ ಟೈಮ್ದೊಳಗ ನಮ್ಗೆಲ್ಲರೂ ತಮ್ಮ ತಮ್ಮ ಮನೆಯೊಳಗೆ ಇದ್ಕೊಂಡು ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಹುಡುಗರು ಎಲ್ಲರೂ ಕೂಡಿ ಕೆಲಸದಿಂದ ತಮ್ಮ ಮನೆಯೊಳಗ ಇಬಾದತ್ ಮಾಡಬೇಕು, ತರಾವಿ ನಮಾಜ್ ಮಾಡಬೇಕು. ಅಲ್ಲಾಹ್ ತಾಲಾ 7 ಆಕಾಶ ಮ್ಯಾಗ ಅಲ್ಲಾಹನ ಸಿಂಹಾಸನ ಇದೆ. ಅಲ್ಲಾಹ್ ತಾಲಾ ತನ್ನ ಸಿಂಹಾಸನ ತಗೊಂಡು 1ನೇ ಆಕಾಶನಲ್ಲಿ ಬರುತ್ತಾನೆ. ಅಲ್ಲಾಹ್ ಬಂದೆ ತನ್ನ ಮಾನವನಿಗೆ ಹೇಳುತ್ತಾನೆ, ನನ್ನ ಮಾನವನೇ, ನೀ ನನ್ನಂತಲ್ಲಿ ಬಂದು ನೀ ಏನು ಕೇಳ್ತಾ ಇದ್ದೆ ಕೇಳು, ನಾನು ನಿನಗೆ ಇವಾಗ ಕೊಡಾಕ ತಯಾರಿದ್ದೇನೆ. ಏನು ಕೇಳ್ತಾ ಇದೆ ಕೇಳು, ನಾನು ನಿನಗೆ ಖಾಲಿ ಕೈಯ ಕಳಿಸೋದಿಲ್ಲ. ಇದೇ ತರ ಅಲ್ಲಾಹ್ ತಾಲಾ 1ನೇ ಆಕಾಶದಲ್ಲಿ ಬಂದು ನಮ್ಗೆಲ್ಲರಿಗೂ ಹೇಳುತ್ತಾನೆ. ನಾವು ಅಲ್ಲಾಹನಲ್ಲಿದ್ದ ನಮ್ಮೆಲ್ಲರಿಗೆ ಮಗ್ಫಿರತ್ ಸಲಾಗ ನಾವು ಅಲ್ಲಾಹಗೆ ಬೇಡ್ಕೋಬೇಕು. ಮತ್ತ ಅಲ್ಲಾಹ್ ತಾಲಾ ಹೇಳುತ್ತಾನೆ, ನನ್ನ ಮಾನವನೇ, ನೀನು ಸಲಾಗ ನಾನು ಸ್ವರ್ಗದ ಬಾಕಲವನ್ನು ತೆಗೆದಾಯಿದ್ದೀನಿ. ಅವರು ನಿಮ್ಮ ಸಲಾಗ ನಾನು ನರಕದ ಬಾಕಲವನ್ನು ಹಾಕಿದ್ದೇನೆ. ಯಾವ ಮನುಷ್ಯ ಚಲೋ ಕೆಲಸ ಮಾಡುತ್ತಾನೆ ಅಲ್ಲಾಹ್ ತಾಲಾ ಅವನಿಗೆ ಸ್ವರ್ಗಕ್ಕೆ ಕಳಿಸುತ್ತಾನೆ. ಯಾವ ಮನುಷ್ಯ ಪಾಪವನ್ನು ಮಾಡುತ್ತಾನೆ ಅಲ್ಲಾಹ್ ಅವನಿಗೆ ನರಕದ ಒಳಗೆ ಹಾಕುತ್ತಾನೆ. ಇದೇ ತರ ಸ್ವರ್ಗದ 7 ಬಾಕಲದೊಳಗ ಒಂದು ಬಾಕಲ ರೋಜಾದಾರಿಗೆ ಹೆಸರಿನಿಂದ ಅಲ್ಲಾಹ್ ತಾಲಾ ಕಟ್ಟಿದ್ದಾರೆ. ಅದರ ಹೆಸರು ಬಾಬು ರಯ್ಯಾನ್ ಅಂತಿದೆ. ಯಾವ ಮನುಷ್ಯ ರೋಜಾ ಇರುತ್ತಾನೆ ಅಲ್ಲಾಹ್ ತಾಲಾ ಅವನಿಗೆ ಆ ಬಾಕಲಿಂದ ಸ್ವರ್ಗದೊಳಗೆ ದಾಖಲ ಮಾಡುತ್ತಾನೆ. ಇದೇ ತರ ಈ ಬಹಳ ಪವಿತ್ರವಾದ ತಿಂಗಳಾಗಿದೆ. ಇದರೊಳಗೆ ನಾವು ಹೆಚ್ಚಾನ ಅಲ್ಲಾಹನ ಕಡೆ ಮುತವಜ್ಜ ಆಗಬೇಕು ಮತ್ತು ಅಲ್ಲಾಹನದಲ್ಲೇ ಬೇಡಬೇಕು, ತಮ್ಮ ಪಾಪವನ್ನು ಪರಿಹಾರ ಮಾಡಿಸಬೇಕು. ಇದೇ ತರ ಅಲ್ಲಾಹ್ ತಾಲಾ ಹೇಳುತ್ತಾನೆ, ಯಾವ ಮನುಷ್ಯ ರೋಜಾ ಇರುತ್ತಾನೆ ಅವನಿಗೆ ನಾನೇ ಅದರದ ಬದಲಾ ಕೊಡುತ್ತೀನಿ, ಮತ್ತ ಯಾರು ಅದರದ ಬದಲಾ ಕೊಡೋದು ಸಾಧ್ಯನೇ ಇಲ್ಲ. ಯಾವ ಮನುಷ್ಯ ರೋಜಾ ಇರುತ್ತಾನೆ ಅವನು ಬಾಯಿಯಿಂದ ಬರುವಂತ ವಾಸನೆ ಅಲ್ಲಾಹನ ಮುಂದ ಸುಗಂಧದಕ್ಕಿಂತ ಪವಿತ್ರ ಇದೆ. ಇದಕ್ಕೆ ನಾವು ಹೆಚ್ಚಾನ ಈ ತಿಂಗಳದೊಳಗ ಪುಣ್ಯವಾದ ಕೆಲಸ ಮಾಡಬೇಕು, ಪಾಪದಿಂದ ಉಳಿಯಬೇಕು, ಸುಳ್ಳರಿಂದ ಉಳಿಯಬೇಕು. ರೋಜಾ ಬರೇ ಹೊಟ್ಟೆಯಿಂದ ನೀರು ಕುಡಿಲಾರದ ಇರುವುದಕ್ಕೂ ರೋಜಾ ಅನ್ನೋದಿಲ್ಲ. ಪಾಪದಿಂದ ಕಣ್ಣಿಲಿಂದನೂ ಉಳಿಯಬೇಕು, ಕಣ್ಣಿದ ಪಾಪಲಿಂದನೂ ಉಳಿಯಬೇಕು, ಕಿವಿ ಪಾಪಲಿಂದನೂ ಉಳಿಯಬೇಕು ಮತ್ತು ಮನಸ್ಸಿನ ಪಾಪಲಿಂದನೂ ಉಳಿಯಬೇಕು. ಕಿವಿ ಪಾಪ ಕೆಟ್ಟ ಮಾತು ಕೇಳಬಾರದು, ಸುಳ್ಳು ಮಾತು ಕೇಳಬಾರದು, ಮತ್ತೊಬ್ಬರದು ಚಾಡಿ ಆಡಬಾರದು. ಬಾವಿನ ಪಾಪ ಮತ್ತು ನಾಲ್ಗೆ ಪಾಪ ಇದು ಸುಳ್ಳು ಹೇಳಬಾರದು. ಕಣ್ಣಿನ ಪಾಪ ಏನಿದೆಪ್ಪ ಅಂದ್ರ ನಾವು ಕಣ್ಣಿನಿಂದ ತೆಪ್ಪು ನೋಡಬಾರದು. ಇವೆಲ್ಲ ಯಾವ ಮನುಷ್ಯ ಇದು ಎಲ್ಲಾ ಪಾಬಂದಿ ಮಾಡಕೊಂತ ರೋಜಾ ಇರುತ್ತಾನೆ ಅಲ್ಲಾಹ್ ತಾಲಾ ಅವನಿಗೆ 100 ಹೂರುಗಳೊಂದಿನಿಂದ ಅಲ್ಲಾಹ್ ತಾಲಾ ಒಂದು ರೀತಿ ನಿಕಾ ಮಾಡುತ್ತಾನೆ. 100 ಕನ್ಯಾಗಳೊಂದಿನಿಂದ ಅಲ್ಲಾಹ್ ತಾಲಾ ಒಂದು ನಿಕಾವನ್ನು ಮಾಡುತ್ತಾನೆ. ಈ ತರ ಹದೀಸ್ನಲ್ಲಿ ಬರ್ತಾ ಇದೆ. ನಾವು ಕೆಲವೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೀನಿ. ಇದೇ ತರ ನಮ್ದು ರೆಹಬರಿ ಇಸ್ಲಾಂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ದೋಸ್ತರಿಗೆ ಎಲ್ಲರಿಗೂ ಶೇರ್ ಮಾಡಿರಿ.